ಎಲ್ಲೂ ಕಾಣವಲ್ಲ. ಸಂಸಾರ ಅಂತ ಯಾವನು ಮಾಡ್ಯಾನೋ ಏನ. ನನ್ನ ಮಾತಿನಾಗ ಮಗಾರೇ ಇಲ್ಲ, ಹೆಂಡ್ತಿಯಾರ ಇಲ್ಲ. 20-30 ಎಕರೆ ಹೊಲ ಮಾಡ್ಯಾನ ನಮ್ಮ ಅಪ್ಪ. ಬೇಕಾದಂಗೆ ಗಳಿಸಿ ಹೋಗ್ಯಾನ. ಒಕ್ಕಲ್ತನ ಮಾಡಪ್ಪ ಅಂದ್ರೆ ಡ್ರೈವರ್ಕಿ ಮಾಡ್ತಂತ ನಾವು ಬೇಬರ್ಸಿ ಏನು ಮಾಡೋದು. ಅದು ತಿಳ್ದಂಗೆ ಕುಣಿ ಒಳಗೆ ಹಾಕಿ ಮಗನ ಕಟ್ಕೊಂಡು ಕುಣಿತಾಳ, ಕುಣಿಲಿ ಒಂದಿನ ಐತೈತಿ. ಅಲ್ಲ ನಾ ಊರೆಲ್ಲ ಹುಡುಕ್ಯಾಡ ಬಂದೆ, ಇಲ್ಲಿ ಬಂದು ಕುಂತೀಯ? ಹಾನಿ ಅಲ್ಲಿ ಕೂತು ಏನು ಮಾಡ್ಬೇಕು? ಅಲ್ಲಿ ಕುಂತ ಏನು ಮಾಡ್ಬೇಕಂದ್ರೆ ಏನಾರ ಮಗ್ಗ ಏನು ಹೇಳೋದು ಮಾಡೋದು, ಅದು ಡ್ರೈವಿಂಗ್ ಮಾಡ್ತೀನಿ ಅಂತದ. ಆ ಹುಡುಗ ಒಟ್ಟ ಸುಧಾರಿಸ್ ಕೊಡುವಲ್ಲಿ, ಅದು ಮಾಡಬೇಡ ಇದ್ರ ಮಾಡಬೇಡ ಅಂತೇಳಿ ಹೊಲ ಮನೆಗೆ ಮಾಡಕ್ಕೆ ನೀನು ಇಲ್ಲ, ಅವನ ಮಾಡ್ಬೇಕೇನು ಹೊಲ ಮನೆಗೆ? ಇಷ್ಟು ದಿನ ಇದ್ದಂಗೆ ನನ್ನ ತಗ ಶಕ್ತಿ ಐತೇನ ಹೊಲ್ದಾಗ ಮಾಡಕ್ಕೆ? ಇರ್ಬಲ್ಲ, ಒಂದು ಕೂಲಿ ಆಳಾತು ಮಾಡಿಸ್ಕೊ. ಡ್ರೈವಿಂಗ್ ಮಾಡ್ತೀನಿ ಅಂತ ಡ್ರೈವಿಂಗ್ ಮಾಡಲಿ. ನಾನು ಯಾವಾಗ ಮೇಳಿ ಹಿಡಿಯಂಗಾದ್ನೋ ನಮ್ಮ ಅಪ್ಪನ ಹೊರಗೆ ಕಳಿಸ್ಲಿಲ್ಲ ನಾವು. ಈಗೂ ನಾನು ದುಡಿಬೇಕೇನು? ನೀನಾ ದುಡಿ ಅಂತ ನಾನೆಲ್ಲ ಅಂತೀನಿ. ನಾನು ಅದೇನು ಯಾರಿಗಾರ ಒಬ್ರು ತೊಗೊಂಡು ಮಾಡೋಣಂತ, ಹೊರಗಿನ ಕೂಲಿ ಆಳತ್ತೋನಂತ. ಅವ್ನು ಡ್ರೈವಿಂಗ್ ಮಾಡ್ತೀನಿ ಅಂತಾನೆ ಮಾಡಲಿ. ಬೇಡ, ಎಷ್ಟು ಮಂದಿ ನೋಡ್ತಿಲ್ಲ ಡ್ರೈವಿಂಗ್ ಆಗಾರ, ಎಲ್ಲೋ ಮಂದಿ ಸತ್ತೋಗ್ಯಾರ, ಏಸ ಮಂದಿ ಆಕ್ಸಿಡೆಂಟ್ ಆಗಾರ. ಅದೆಲ್ಲ ಬೇಡ ಬೇಡ, ನನಗೆ ಡ್ರೈವರ್ಕಿನ ಬೇಡ ನನ್ನ ಮಗ. ನಿನ್ನ ಮಗ ಡ್ರೈವರ್ಕಿನೇ ಬೇಡ ಅಲ್ಲ. ನನಗೊಂದು ಮಾತಾಡ, ಡ್ರೈವರೇ ಸಾಯ್ತಾನಂತ ಹೆಂಗೆ ಹೇಳ್ತೀವಿ ಹೇಳು? ಮತ್ತು ಅವರು ಸಾರೇ ಪರೇ ಕುಡಿತಾರ, ಅದನ್ನ ಹಾಕ್ಯಂದು ಎಲ್ಲಿ ಬೇಕು ಅಲ್ಲಿ ಹೋಗಿ ಆಕ್ಸಿಡೆಂಟ್ ಮಾಡ್ತಾರ, ನುಗ್ಗಳಿಗೆ ನಿಶೆ ಹಾಕಾರ. ಡ್ರೈವರ್ಕಿ ಮಾಡಿದ್ರೆ ಸರೇ ಕುಡಿಯೋದು ಕಲ್ಕೊಂತಾರ. ಅದಕ್ಕೆಲ್ಲ ಕಾರಣ ಇದು. ಡ್ರೈವಿಂಗ್ ಮಾಡಿ ಸಾಯ್ತಾರಂತಲ್ಲ, ನಾವು ಕುಂತಲೇನ ಸಾಯ್ಬೋದು. ಸಾವು ಯಾರ ಕೈ ಅಂದು ಅಲ್ಲ. ಆ ಡ್ರೈವಿಂಗ್ ಮಾಡೋದು ತಾಯಿ ಹೊಟ್ಟೆ ಕಂಡಿಗಿದ್ರೆ ಅವ ಪೂರ ಇಡೀ ಮರ್ತೆ ಅದ, ಇಡೀ ದೇಶನ ತಿರುಗಾಡಿ ಬರಲಿ, ಅವನಿಗೆ ಸಾವಂತ ಇಲ್ಲ. ಅವ ಡ್ರೈವಿಂಗ್ ಮಾಡ್ತೀನಿ ಅಂತ ನಾವು ಡ್ರೈವಿಂಗ ಮಾಡಿ. ಅಲ್ಲ, ನಾನು ಇಷ್ಟು ಹೇಳೋಕ್ಕಾಗಲಿ, ನೀನು ದೊಡ್ಡ ರಾಮಾಯಣ ಮಹಾಭಾರತ ಓದಿ ಹಾಕಿ ಬಿಡಪ್ಪ ನಂಗೆ ಮಾತಾಡ್ತಿ. ನೀನು ತಿಳ್ದಂಗೆ ಮಾಡ್ಕೊಂತ ಹೋಗು. ನಾವು ಡ್ರೈವಿಂಗನ್ನ ಮಾಡಲಿ, ಏನಾಗಂಗಿಲ್ಲ. ಹೇಳ್ದಂಗೆ ಮಾಡ್ಕೊಂಡು ಹೋರು. ನಾನಂತ ಹೇಳಕ್ಕೆ ಬರಗಲ್ಲ, ಕೇಳಕ್ಕೆ ಬರಗಲ್ಲ. ಯಾವನಿಗಾರ ಹೊಲ ಒತ್ತೆ ಹಾಕ್ನ ಕೊಟ್ಟೋಡು ಕೊಡೋಲ್ನಾಕ ಅವಾಗ ಕೇಳಂತಿ, ಇಂಥ ತಂದಾಕಂತಂದು ಅವಾಗ ಹೇಳ್ತೀನಿ ನಿನಗೆ. ನಾನು ಅದೇನು ತಗೋ ನಿನ್ನ ಜೊತೆ ದುಡ್ಯಾಕ ಹೊಲ್ದಾಗ ದುಡ್ಯಲ್ಲ ಅಂತ ಅನ್ಬೇಡ. ಅವ ಡ್ರೈವಿಂಗ್ ಮಾಡೋದು ಹುಚ್ಚೈತಿ, ಅವನಿಗೆ ಆಸೆ ಐತಿ, ಅವ ಮಾಡಲಿ, ಡ್ರೈವಿಂಗ್ ಮಾಡಲಿ. ನಾವೇನೈತಿ ಹೊಲ ಮನೆ ಕೆಲಸ ಮಾಡ್ಕೊಂಡು ಹೋಗೋಣಂತ. ಇಲ್ಲಿದ್ದ ನನಗೇನು ಕೇಳ್ಬೇಡ. ನಿನ್ನ ಮಗ ನೀನೇನು ಏನೇನು ಮಾಡ್ತೀರಿ ಮಾಡಿ ಮಾಡಲಿ ಹೇಳ. ಅವ ಡ್ರೈವಿಂಗ ಮಾಡಲಿ. ಡ್ರೈವಿಂಗ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡ ನೀನು. ಡ್ರೈವಿಂಗ್ ಎಲ್ಲದಕ್ಕೂ ಮುಖ್ಯ. ಡ್ರೈವಿಂಗೇ ಇಲ್ಲಂದ್ರೆ, ಡ್ರೈವಿಂಗ್ ಮಾಡೋರೇ ಇಲ್ಲಾಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಡ್ರೈವಿಂಗ್ ಬೇಕಾಗಬೇಕು, ಪ್ರತಿಯೊಂದಕ್ಕೆ ಡ್ರೈವಿಂಗ್ ಮುಖ್ಯ. ಡ್ರೈವಿಂಗ್ ಮಾಡಲಿ ಅವ ನನ್ನ ಮಗ. ಆಗ್ಲಿ ಹೋಗಿ, ನನಗೆ ಯಾಕೆ ಒಳ ಮುಳ ಅದನ್ನ ಮಾತಾಡ್ತಿ ಹೋಗ. ನನಗದೊಂದು ಹೆಮ್ಮೆ ಐತಿ, ನನ್ನ ಮಗ ಡ್ರೈವಿಂಗ್ ಮಾಡ್ತಾನಲ್ಲ ಅಂತ. ಈಮನ್ ಕಲ್ಸಿ ಹೋಗಿ ನಿನ್ನ ಮಗ್ಗ. ಕಲಿಸ್ತೀನಿ ಹೇಳ. ಮಾಡಲಿ, ಅವ ಡ್ರೈವಿಂಗ ಮಾಡಲಿ. ಡ್ರೈವರ್ ಹಾಕನ ಆಗಿಂದ ದುರ್ಚಾಟಗಳು ಕಲ್ಕಂದು ಬರ್ತಾನ ಮನೆಗೆ, ಅವಾಗ ಗೊತ್ತಾಗತ್ ನಿನಗ. ಅಲ್ಲಿ ತನಕ ಗೊತ್ತಾಗಲ್ಲ. ಡ್ರೈವಿಂಗ್ ಮಾಡೋರೇ ದುರ್ಚಟ ಕಲಿತಾರಂತ ಅಲ್ಲ, ಪ್ರತಿಯೊಬ್ಬರು ಕಲಿಬಹುದು, ಇಲ್ಲ ಕೆಲವರು ಕಲಿಬಹುದು. ಡ್ರೈವಿಂಗ್ ಮಾಡೋರು ಕಲಿತಾರ ಅಂತ ಅಲ್ಲ. ಒಟ್ಟು ಅವನು ಡ್ರೈವಿಂಗ್ ಮಾಡೋ ಆಸೆ ಐತಿ ನನ್ನ ಮಗ, ಅವನು ಡ್ರೈವಿಂಗ ಮಾಡಲಿ ಅನ್ನೋದೇ ನನ್ನ ಆಸೆ. ನಮ್ಮಪ್ಪೇನು ಕಲ್ತ್ನ? ಒಕ್ಕಲ್ತನ ಮಾಡ್ದ, ಒಂದೀಟು ಅಡಿಕೆಲಿ ಬಿಟ್ರೆ ನೀನೊಂದಿಲ್ಲ, ಅಗಲಿ ಬೆಳತನ ದುಡ್ದ. ನಾವೇನು ಕಲ್ತೀವಿ? ಚಟನ ಕಲ್ತೀವಿ. ನೋಡು ಡ್ರೈವಿಂಗ್ ಮಾಡೋರು ನೋಡು, ದಿನ ನಿಶೆ ಆಗಿ ಓಡ್ ತುಂಬ ಅಡ್ಡಾಡ್ತಾರ. ಏನಿಲ್ಲ, ಯಾರು ಅಡ್ಡಾಡಂಗಿಲ್ಲ, ಓಣ್ ತುಂಬ ಅಡ್ಡಾಡಂಗಿಲ್ಲ, ಅವ್ರಿಗೇನು ಆಗಂಗಿಲ್ಲ. ಡ್ರೈವಿಂಗ್ ಅಂದ್ರೆ ಡ್ರೈವಿಂಗನ. ಈಗ ನನಗೆ ಹೇಳ, ನೀನು ಎಲ್ಲರೂ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಿ ಹೇಳು? ಅಲ್ಲ, ನೀನೊಂದು ಮಗನ ಬೆಳೆಸಿದಿ, ಬರೇ ಡ್ರೈವರ್ಗೆ ಗಾಡಿ ಹೊಡ್ತೀನಿ, ಸೈಕಲ್ ಹೊಡ್ತೀನಿ, ಮೋಟ್ರ್ ಹೊಡ್ತೀನಿ ಅಂತ ಹೇಳ್ತಾನೆ. ನಾನೊಂದು ಮಗನ ಬೆಳೆಸಿನಿ, ಹೆಂಗೆ ಮಾಡ್ತಾನೆ ಹೊಲ್ದಾಗ? ಹಿರಿಯ ಮಗ ಬಲೆ ಮಾಡ್ತಿದ್ದ ನೀನು. ಹಿರಿಯ ಮಗ ನಾನು ಮಾಡಲ್ಲ ಅಂತ ಹೇಳಕತ್ತಿಲ್ಲ. ಹೆಂಗೋ ನಿನಗೊಂದು ಈಗ ಹಿರಿಯ ಮಗನಿಗೆ ಹೊಲ್ದಾಗ ರೈತಕ್ಕೆ ಮಾಡಕ್ಕೆ ಇಟ್ಟು ಅವ್ನು ರೈತರ ಕೆಲಸ ಮಾಡ್ತಾನೆ, ಒಬ್ಬ ಡ್ರೈವಿಂಗ್ ಮಾಡಲಿ. ರೈತನ ಕೆಲಸ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಅಲ್ಲಿ ಬಂದು ನೀನು ಹೊಲ್ದಾಗ ಒಂದು ಕಬ್ಬು ಬೆಳೆ, ಒಂದು ಏನೇ ಒಂದು ನೀನು ಪೀಕ್ ಬೆಳೆದ್ರೂ ಅಲ್ಲಿ ಆ ಡ್ರೈವರ್ನೇ ಬೇಕು ನಿಂದು ಒಯ್ದು ದಂಡಿಗೆ ಹಚ್ಚಾಕೋದಕ್ಕೆ. ಆ ಡ್ರೈವರ್ ಇಲ್ಲಾಂದ್ರೆ ಏನು ಮಾಡಂಗಿದ್ದೀನಿ ನೀನು? ಯಾಕ ಬಂಡಿಲ್ಲ ನಮ್ಮ ಅದು ಎತ್ತದವ. ಅವಾಗಲಿದ್ದ ನಮ್ಮ ಅತ್ತುಮುತ್ತೆ ಅಂತ ಹೇಳಿಲಿದ್ದ, ಹಿಂದಿನ ಇತಿಹಾಸದಾಗ್ಲಿದ್ದ ಬಂಡಿ ಎತ್ತ ಬಂದವ. ಈಗ ಬಂದವ ಇವು ನಡಕ ಗಾಡಿ. ಬಂಡಿ ಎತ್ತ ಆಗಿನ ಕಾಲ. ಈಗಿನ ಕಾಲ ಸೈಕಲ್ ಹೊಡಿತಿದ್ರು ನೋಡಿ ಇಲ್ಲ? ಆ ಸೈಕಲ್ ಬಿಟ್ಟು ಒಂದು ಈ ಗಾಡಿ ತೊಗೊಂಡಾರ. ಆ ಸೈಕಲ್ಗೆ ಬರೀ ಹವಾ ಹಾಕೊಂಡು ಹೊಡ್ಕೊಂಡು ಹೋಗ್ತಿರ. ಈಗ ಗಾಡಿಗಳು ಎರೌಂಡ ಗಾಡಿ ಏನೋ ಅಂತಾರಲ್ಲ ಅವಕ್ಕೆ, ಅವು ತೊಗೊಂಡು ಅಡ್ಡಾಡ್ತಾರ. ಅಯ್ಯೋ ನೀನು ಅದನ್ನ ಹೇಳ್ಬೇಡ. ಈಗ ರೊಕ್ಕ ಹೆಚ್ಚಾಗವ ಏನಾರ ಮಾಡ್ತಾರ. ರೊಕ್ಕ ಹೆಚ್ಚಲ್ಲ, ಅವ್ರವ್ರ ಕಲೆ ಅದು. ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರಿಗೆ ಯಾವಾಗ ಕೆಲಸದಾಗ ಗೌರವ ಸಿಗ್ತೈತಿ ಅದನ್ನು ಮಾಡಲಿ. ನೀನು ಹಿರಿಯ ಮಗನಿಗೆ ಈಗ ಹೊಲ್ದಾಗ ರೈತರ ಕೆಲಸ ಮಾಡೋಕೆ ಗೌರವ ಐತಿ, ಅವ ಅದನ್ನು ಮಾಡಲಿ. ಅವನಿಗೆ ಸಣ್ಣವನಿಗೆ ಏನೈತಿ, ಅವರ ಡ್ರೈವಿಂಗ್ ಮಾಡ್ತೀನಿ ಅಂತಾನೆ ಡ್ರೈವಿಂಗ್ ಮಾಡಲಿ. ಅದಕ್ಕೇನು ನೀನು ಅಡ್ಡು ಬರೋಕೆ ಹೋಗ್ಬೇಡ, ಇದನ್ನು ಮಾಡೋಕೆ ಹೋಗ್ಬೇಡ. ಅವನು ಡ್ರೈವಿಂಗ್ ಮಾಡಲಿ, ಅವ ರೈತಕ್ಕೆ ಕೆಲಸ ಮಾಡಲಿ. ಈಗ ಅವ ಒಬ್ಬ ಹೊಲ್ದಾಗ ದುಡಿತಾನ, ನಾಳೆ ಒಬ್ಬ ಆಗ ಬಿಡ್ತಾನ, ಅವ ಒಬ್ಬ ದನ್ಕಂತಾನ. ಇವನೇನು ಸುಮ್ಮನೆ ಅಡ್ಡಾಡ್ತಾನೆ ರೋಡ್ನ್ಯಾಗ. ಅಂದ್ರೆ ಡ್ರೈವಿಂಗ್ ಮಾಡ್ತಾನಂದ್ರೆ ಅವನು ಸುಮ್ಮನೆ ಅಡ್ಡಾಡ್ತಾನೇನು?
ಅವ ಏನು ತರ್ತಾನೆ? ಏನು ತರ್ತಾನ? ದುನಿಯಾದ ಏನು ಬೇಕ 4 ಜನದ ಜಗತ್ತಿನಾಗ ಪ್ರೀತಿ ಗಳಿಸ್ಕೊಂಡು ಬರ್ತಾನ. ತಾಯಿ ತಂದಿಗೆ ನೋಡ್ತಾನ. ನಿನ್ನ ಮಗ ದೊಡ್ಡ ಮಗ ಹೊಲ್ದಾಗ ರೈತರ ಕೆಲಸ ಮಾಡ್ತಾನಂದ ಅವನಿಗೆ ತಲೆ ಮೇಲೆ ಕುಂದ್ರಾಕ್ ಹೋಗ್ಬೇಡ. ಅವ ಗೊತ್ತು ಪರಿಚಯ ಯಾರೂ ಇರಲ್ಲ. ಅವ್ರಿಗೆ ಅವ್ರ ಟೈಮಿನ ಪ್ರಕಾರ ಹೋಗಿ ತಲುಪಿಸಿ ಬರ್ತಾನ. ಯಾರ ಡ್ರೈವಿಂಗ್ ಮಾಡವ ಹಂಗ ನಿನ್ನ ಮಗನು ಇಡೀ ಜಗತ್ತಕ್ಕೆ ಅನ್ನ ಹಾಕ್ತಾನ ಹೊಲ್ದಾಗ ದುಡ್ದು. ಯಾರು ಇದ್ರಾಗ ಕೆಟ್ಟ ಕೆಲಸ ಮಾಡ್ತಾರಲ್ಲ. ಅನ್ನ ಹಾಕೋದ್ರ ಸಲುವಾಗಿ ನನ್ನ ಮಗನ ಒಕ್ಕಲ್ತನ ಮಾಡಕ್ ಹಚ್ಚಿರಲ್ಲ. ಪರವಾಗಿ ಇಬ್ಬರಿಗೆ ಹಡ್ದಕ್ಕೆ ಇಬ್ಬರ ಪರವಾಗಿ ನಾನೇ ಮಾತಾಡಕತ್ತೀನಿ. ಅವನ್ ರೈತ ಮಾಡಕತ್ತಾನ, ರೈತಕ್ಕೆ ಕೆಲಸ ಮಾಡ್ಲಿ. ಅವ ಡ್ರೈವಿಂಗ್ ಮಾಡ್ತೀನಿ ಅಂತ ನಾವು ಡ್ರೈವಿಂಗ್ ಮಾಡಿ. ನಾನಂತೂ ಅದಕ್ಕೆ ಒಪ್ಪಿಗೆನಗಲ್ಲ, ಡ್ರೈವಿಂಗ್ಗೆ ಒಪ್ಪಿಗೆನಗಲ್ಲ. ಡ್ರೈವರ್ನೇ ಬ್ಯಾಡ ನಮ್ಮ ಮನ್ಯಾಗ. ಇಲ್ಲ ನಾನು ಅವ್ನಿಗೆ ಡ್ರೈವಿಂಗೇ ಮಾಡಕ್ಕೆ ಹೇಳ್ತೀನಿ. ಅವ್ನು ಡ್ರೈವಿಂಗ್ ಮಾಡ್ತೀನಿ ಅಂತ ಅವ್ನಿಗೆ ನಾನು ಫುಲ್ ಸಪೋರ್ಟ್ ಐತಿ. ಏನು ಮಾಡ್ತೀನಿ ನೋಡ್ರಿ. ಏನಾರ ಹಾಳಾಗಿ ಹೋಗು, ನಾನು ಬಾ ಮನೆಗೆ ಹೋಗೋಣ. ಓದ್ತಾಯ್ತು, ನಾ ಬರಗಲು ಹೋಗು, ನೀನು ಹೋಗು. ಪತಿಯೇ ಪಲಕೆಯ ಪಲ್ಯ ಅಳವುವತಿಯೇ ಎಲ್ಲಿದುವೆ ಕಮಲ ಕಮಲ ಪಿಚ್ಚು ಹೇಳಿಬಿಡ್ತನೋ ಕಮಲ 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 ನಿಂಗೇನ ಹೇಳ್ಬೇಕು. ನಾನು ಹೇಳ್ಬೇಕು ಭಾಳ ದಿನ ಆತ. ಹೇಳಿ ಪಟ್ಟನೇ ನೀ ಅಂದ್ರ ನಂಗೆ ಭಾಳ ಇಷ್ಟ, ಪ್ರೀತಿ ಮಾಡಕತ್ತೀನಿ. ನನ್ನ ಲವರ್ ಇದ್ದಾನೆ ಆಲ್ರೆಡಿ. ನೀ ಎಷ್ಟು ಮಂದಿನ ಲವ್ ಮಾಡ, ನಾ ಮತ್ತೆ ನಿನ್ನ ಲವ್ ಮಾಡವ. ನನ್ನ ಲವರಿಗೆ ಕೇಳಿ ಹೇಳ್ತೀನಿ. ಕೇಳಿ ಹೇಳ್ತಿಲ್ಲ? ಯಾವಾಗ ನಾ ಏನಾದಿರ್ತೀಯ ಕೇಳಿ ಹೇಳ್ತೀಯ? ಕೇಳ್ತಾಳ ಕಮಲ, ಕೇಳಿ ಹೇಳ್ತಾಳ ಅಪ್ಪ. ಲವ್ ಮಾಡ್ತಾಳಂತೆ, ಲವ್ ಮಾಡ್ತಾಳ ಕಮಲ, ಲವ್ ಮಾಡ್ತಾಳ. ಬಾ ಎಷ್ಟೊತ್ತಾಗ ಚಾಯಕತ್ತಿ ನಾನು ನಿನ್ನ ಸಂಬಂಧ. ಗಾಡಿ ಸಿಗ್ಲಿಲ್ಲ, ಲೈಟ್ ಆಯ್ತು. ಫೋನ್ ಮಾಡ್ಬೇಕಲ್ಲ ಬರ್ತಿದ್ದೆ. ಫೋನ್ ಅಪ್ಪ ಇದ್ದಾರೆ. ಅಪ್ಪ ಇದಾನ. ನಿಮ್ಮ ಅಪ್ಪನ ಫೋನಿನ ಸಂಬಂಧ ಸಾಕಾಯ್ತು. ನಿನ್ನ ಕಡೆ ಫೋನ್ ಇಲ್ಲ, ಒಂದು ಫೋನ್ ಅದ ಕೊಡಿಸ್ತೀನಿ ಬಾ. ಬಾಬಾ ಲೇಟ್ ಆಗತ್ತಿನ ಗಾಡಿಗೆ ಹೋಗ್ಬೇಕು ನಾನು. ಹಲೋ ರೀ ಮಲಕ್ರ, ಹೇಳ್ರಿ. ಎದ್ದೇನು ರೀ, ಎದ್ದೀನಿ, ಜಳಕ ಮಾಡೀನಿ, ಗಾಡಿ ಓಡ್ಸಕತ್ತಿದ್ದೀನಿ ರೀ. ಹೌದ್ರಿ, ಬಾಡಿಗೆ ಐತ್ರಿ? ಬರ್ತೀನಿ ರೀ. ಹ್ಞೂ ರೀ ಮಾಲಕರು, ಬಂದೇನು ರೀ. ಯಾಕಪ್ಪ ಏನು ಮಾಡಕತ್ತಿ? ಏನಿಲ್ಲ, ಗಾಡಿ ಓಡ್ಸಕತ್ತೀನಿ. ಮಾಲಕರು ಫೋನ್ ಹಚ್ಚಿದ್ರು, ಬಾಡಿಗೆ ಐತೆ ಅಂತ ಹೋಗಿನ. ಏನು ಮಾಡಿ ನಾಷ್ಟಾಕ? ನಾಷ್ಟಕ್ಕೆ ಅವಲಕ್ಕಿ ಮಾಡಿರಪ್ಪ. ಎಲ್ಲಿಂದಂತ ಬಾಡಿಗೆ ದೂರ ಐತೆ, ಸನಿ ಐತೆ? ಇಲ್ಲ ಸಣ್ಣ ಬೈತು ಹೋಗಿ ಬರ್ತೀನಿ. ಯವ್ವ, ಎಷ್ಟು ದಿನ ಅಂತ ಮಂದಿ ಗಾಡಿ ಹೊಡಿಲಿ? ಅಪ್ಪಗೆ ಹೇಳೋ ಗಾಡಿ ಯಾರು ಕೊಡ್ಸೋಣ ಬೇ? ನಿಮ್ಮ ಅಪ್ಪ ಗಾಡಿ ಕೊಡಿಸ್ತಾನ. ಅಯ್ಯಪ್ಪ ನಿನಗೆ ಡ್ರೈವಿಂಗ್ ಮಾಡಕ್ಕೆ ಬೇಡ ಅನ್ನಕತ್ತಾನ. ಬೆಳಗ್ಗೆ ಹೋಗಿ ಎಷ್ಟೋ ಗುದ್ದಾಡಿ ಬಂದೆ ಅವನ ಜೊತೆ. ಡ್ರೈವಿಂಗ್ ಮಾಡಕ್ಕೆ ಬೇಡ ಅನ್ನಕತ್ತಾನ. ಎಲ್ಲ ಗಾಡಿ ಕಲಿತೇವ, ಎಲ್ಲ ಗಾಡಿ ಕಲಿತನು ಬರೀ ಮಂದಿ ಗಾಡಿ ಅಂತ ಎಷ್ಟು ದಿನ ಅಂತ ಹೊಡಿಲಿ? ಒಂದು ಕೆಲಸ ಮಾಡೋಣ. ಅವನಿಗೆ ಹೇಳಿದ್ರೆ ಅವನೇನು ರೊಕ್ಕನೂ ಕೊಡಂಗಿಲ್ಲ, ಗಾಡಿ ಸಪೋರ್ಟು ಮಾಡಲ್ಲ ನಮಗವ. ಈಗ ದೊಡ್ಡ ಮಗ ಅಂತ ಹೊಲ್ದಾನ ಕೆಲಸ ಮಾಡ್ತಾನೆ, ಅವನದ ಏನತ್ತಾನ. ಒಮ್ಮೆ ರೊಕ್ಕ ಕೊಟ್ಟಂದ್ರೆ ತೊಗೋದಾಗಲ್ಲ, ಲೋನ್ ಮಾಡೋದು. ಅಪ್ಪಗಂದ್ರೆ ನಾ ಗಾಡಿ ಹೊಡಿದಂದ್ರೆ ಇಷ್ಟ ಅಲ್ಲ, ನೀ ಅಂದ್ರೆ ಇಷ್ಟ ಐತಿ. ನನ್ನ ಗಾಡಿ ಹೊಡಿದ ನನಗಂಕರ ಪಕ್ಕ ಡ್ರೈವಿಂಗ್ ಅಂದ್ರೆ ಭಾಳ ಹುಚ್ಚ ಐತಿ ನನಗೆ. ಡ್ರೈವಿಂಗ ಮಾಡ, ನಾನು ಫುಲ್ ಸಪೋರ್ಟ್ ಐತಿ. ನಾನು ಹೇಳೋದೇನ, ನಾನು ಎಲ್ಲರ ಊರ ಮನ್ಯಾಗ ಯಾರಾಗ ಹೆಣ್ಮಕ್ಳ ಹತ್ರ ಹೋಗಿ ಒಂದು 23,000 ರೂಪಾಯಿ ನಾನು ಜಮಾ ಮಾಡ್ತೀನಿ. ನೀನಿಷ್ಟು ನನ್ನ ದೋಸ್ತರು ಬರೀ ಯಾರ ಬಲ್ಲಿ ಜಮಾ ಮಾಡ್ಕೊಂಡು ಲೋನ್ ಮಾಡಿಬಿಡೋಣ ಅಂತ ಒಂದು ಗಾಡಿ ತೊಗೊಂಡ್ಬಿಡೋಣ. ಶೋರೂಮ್ ನಿಂತ್ರ ತೆಗೆದುಬಿಡೋಣ ಹೊಸ ಗಾಡಿ. ಅವ್ನು ಏನೋ ಓದಾಡ್ಕೊತ ಹೋಗ್ರಿ, ಅವ್ನು ತಿನ್ನಕ್ಕೆ ತೊಗೊಬೇಡ ನೀನು. ಹಂಗೆ ಓದಿರ್ತಾನ. ನಾ ಗಾಡಿ ತೊಗೊಂತೀನಿ, ಅವ ಬಿಡಂಗಿಲ್ಲ. ನಾ ಗಾಡಿ ತೊಗೊಂತೀನಿ. ತಗೋ, ನಾ ಇದ್ದೀನಿ ಬಾ. ನೀ ಯಾಕೆ ಕಳಿಸ್ತಿ? ಹಂಗೆ ಮಾಡ್ತಾನೆ ಅವ್ನು. ಹೋಗಿ ಅವ್ನು ಅಲ್ಲೇ ಹೊರಗೆ ನಾಷ್ಟ ಮಾಡ್ತೀನಿ. ಹೋಗಿ ಮಾಲಕರು ಫೋನ್ ಹಚ್ಚಾರ, ಗಾಡಿ ಬಾಡಿಗೆ ಐತೆ ಅಂತ ಹೋಗಿ ಬರ್ತೀನಿ ನಾ. ಹೋಗಂದ್ರೆ ಗಾಡನ ಹುಷಾರ, ಡ್ರೈವಿಂಗ್ ಮಾಡ್ಬೇಕು. ಏನೇನು ನಡೆಸಿರಲ್ಲ ತಾಯಿ ಮಗ ಈಗ ಬಂದು ನೆನ್ನೆ ಅಲ್ಲಿದೆ ಅಂದೆ. ಹಾಂ, ಏನು ನಡೆಸೋಣ? ಎಷ್ಟೊತ್ತು ಮಗ ಮಂದಿ ಬಾಡಿಗೆ ನಡೆಸ್ಬೇಕು ಹೇಳಿ ಗಾಡಿ? ಒಂದಿಟ್ಟು ಏನಾರು ದುಡ್ಡು ಇದು ಮಾಡಿ ಮಗನಿಗೆ ಗಾಡಿ ಕೊಡ್ಸೋದ್ರ ಮನೆ ಬಾಡಿಗೆ ಹೊಡಿತೈತಿ. ಯಾವ್ದಾರು ನಮಗೂ ಮನೆಗೆ ಹಾಕೈತಿ. ಮಂದಿ ಮನೆಯಾಗ ಕೆಲಸ ಮಾಡೋದಂದ್ರೆ ಗಡಾನವ್ರು ಫೋನ್ ಹಚ್ಚಿ ತೆಗೆದು ಹೋಗ್ಬೇಕು. ನಾನು ಹೇಳಿದ್ದು ನೀವು ತಾಯಿ ಮಗ ಕೇಳಗಲ್ಲ ಅಂದ್ರೆ ನಿಮಗೆ ತಿಳಿದಂಗೆ ಕುಣೀರಿ. ನಾನಂತೂ ಕೊಡಿಸ್ಗಲ್ಲ ನೋಡಪ್ಪ ಹಾಳಾಗೋರು. ಯಾಕೆಲ್ಲ ನಾ ಇದ್ದೀನಿ ಬಾ, ನೀನು ಹೆದರ್ಬೇಡ. ಯಪ್ಪ ನಾ ಬಿಡಂಗಿಲ್ಲ, ಗಾಡಿ ತೊಗೊಂತೀನಿ. ಇದ್ದುದ ಅವ್ನು ಏನು ಕೇಳ್ಕೊತ ಕುಂದಿರ್ತೀನಿ, ನಾ ಕೊಡಿಸ್ತೀನಿ ಅಲ್ಲ, ಬಾ ನೀನು. ಯವ್ವ ನಾ ಬಿಡಂಗಿಲ್ಲ, ಗಾಡಿ ತೊಗೊಂತೀನಿ. ಅಪ್ಪನ ಬಂದು ನೋಡು, ಆ ಗಾಡಿ ತೊಗೊಂಡು ಹೆಂಗೆ ತೋರಿಸ್ತೀನಿ ಅಪ್ಪಗೆ. ಬಿಡಂಗಿಲ್ಲ, ಗಾಡಿ ತೊಗೊಂತೀನಿ. ಭಾಳ ಹುಚ್ಚೈತಿ ನನಗೆ, ಡ್ರೈವಿಂಗ್ ಹುಚ್ಚೈತಿ. ಬಿಡಂಗಿಲ್ಲ, ಗಾಡಿ ತೋರಿಸ್ತೀನಿ ಅಪ್ಪಗೆ. ಮುಂಜಾನಿದ್ದ ಬಿಡಿಲ್ಲ, ಊರಕ್ಕೆ ಹೋಗಿಲ್ಲ, ಈಗ ಹೊಲ್ದಾಗ್ಲಿದ್ದ ಬಂದೆ. ಅವನವನು ಕೆಟ್ಟ ಮಗಂದ ಮತ್ತು ನಾನು ಬಂದೆ ಇರ್ತಾಗ ಏನಾಗತ್ತೆ ಇವಾಗ? ಏನು ಬಸ್ ಹೋಗಿ ಬಿಡ್ತಿರೋ ಯಪ್ಪ ನೀವು? ಒಕ್ಕದನ ಗುದ್ದು ಬಿಡ ಎದ್ದು ನಡೆಯುತ್ತಾಗ ಏನು ಕುಂತಲ್ಲಿ ದೊಡ್ಡ ದಿಮಾಕ್ ಮಾಡ್ತಾನೆ.
ಆದ್ರೆ ಮಗ ಎದರ್ತಾನೆ ಶಾಣ್ ನಿನಗೆ. ಎದರ್ತಾನೆ ನಾ ಆದ್ರೆ ಸ್ವಲ್ಪ ಎದರ್ದ ನಾವ ಮತ್ತೆ ಆಗ ನಮ್ಮ ಅದಾವಲ್ಲ ಎಡ್ರೆ ಪಡ್ರೆ ಹಚ್ತಾವ. ಮತ್ತೆ ಈಗಿನ ಮಕ್ಕಳು ಹಂಗದ ಬಿಡವ ನಾವು ನೀಟ್ ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಯಾವುದು ಗೊತ್ತಾದಂಗೆ ಆಗ್ಬಿಡುತ್ತೆ ನಮಗೆಲ್ಲ. ಹೊಲಕ್ಕೆ ಏನಕ್ಕಿ ಹೊಲಕ್ಕೆ ಕೆಜಿ ಹಾಕಿಂಬ್ರಿ ಅಣ್ಣ ನಮ್ದು 2 ಎಕರೆ ಹೊಲ ಅದು ಅವನು ದುಡಿಲಾರ್ದವ ಆಗ್ಬಿಟ್ಟನ ಏನು ಮಾಡ್ಬೇಕು ನಾವ ದುಡಿಬೇಕು ನೋಡಿ. ನಿಮ್ಮದು ದೊಡ್ಡ ಅಷ್ಟೇಪ್ಪ ಬೇಕಾದಂಗೆ ಇದ್ರಿ ನೀವು. ದೊಡ್ಡ ಅಷ್ಟೇ ಐತಿ ಬಿಡು, ಬೇಕಾದಂಗೆ ಐತಿ. ಅದ್ರಾಗ ಅವು ಹಿರಿಯ ವಾಟ ದುಡಿಯೋದು ಅವ ಸಣ್ಣವ ಡ್ರೈವರ್ ಹಾಕೋನು ಅಂತಂದು ಇಷ್ಟಿನ ಮಂದಿ ಗಾಡಿಯಾಗ ಅಡ್ಡಾಡ್ದ. ಈಗೇನ ಅವ್ರವ್ವ ಹಚ್ಚಿ ನಿಂದ್ರಿಸ್ಯಾಳ ಗಾಡಿ ತರ್ತನು ಅದು ತರ್ತನು ಅಂತಂದು ನಿಂತ್ಕೊಂಡಾನ. ನಾನು ಒಂದು ಪೈಸೆ ಕೊಡಗಲ್ಲ ಅಂದಿನಿ ನೋಡು. ಆ ಡ್ರೈವರ್ ಕೆಲಸ ಹಾಕಿದ್ದು ಹೊಲ್ದಾಗ ದುಡಿಯಕತ್ತಬೇಕಲ್ಲ ಅವನೊಬ್ಬ ಕೇಳಗಲ್ಲ ಕೇಳಗಲ್ಲ. ಮಕ್ಕದ ಮೇಲೆ ಒಂದಿಷ್ಟು ಮೀಸು ಮೂಡಿದ ಗಟ್ಟೆ ನಾಳೆ ತಮಗೆ ತಿಳಿದಂಗೆ ತಾವು ಮಾಡಕತ್ತಿ ಬಿಡ್ತಾರ. ನಮ್ಮ ಮಾತು ಯಾರು ಕೇಳ್ತಾರ? ಹಾಂ, ಸಣ್ಣರಿದ್ರಪ್ಪ ಹೊಡೆದಿವಿ ಬಡಿದ್ವಿ ಎಲ್ಲ ಬುದ್ಧಿ ಹೇಳಿದ್ವಿ. ವಯಸ್ಸಿಗೆ ಬಂದು ನೀನು ಕೇಳ್ತಾರ ನಮ್ಮ ಕೇಳಗಲ್ಲ ಬಿಡ ಎಲ್ಲರ ಮನೆಗೆ ಅಷ್ಟ ಐತಿ ಬಿಡ ಇದು. ಸಾಕಾಗಿ ಐತಿ ಮಕ್ಕಳ ಸಲುವಾಗಿ. ಏನು ಮಾಡ್ಬೇಕ ಏನು ಬಿಡ್ಬೇಕ? ಆಯ್ತಾಯ್ತಾರಪ್ಪ ಮತ್ತೆ ಯಾವ್ದಾರ ದಾಂಜೆ ಕಲ್ಕಲ್ತಾರ ಮತ್ತೆ ಏನು ಮಾಡ್ತೀವಿ? ಏನಾರ ಹೊಡ್ರಕಪ್ಪ ಯಪ್ಪ. ನಾನಂತ ಅದ್ರ ತಂಡೆ ಹೋಗಲ್ಲ ಬ್ಯಾಡ. ನೋಡ್ತಿಲ್ಲ ಈಗ ಗಾಡಿದು ಎಷ್ಟು ಮಂದಿ ಕುಡಿದು ಬಡದು ಎಲ್ಲ ಚಟ ಕಲ್ಕೊಂಡು. ಹಾಂ, ಹೌದೌದು. ಈ ಡ್ರೈವರ್ ಕೆಲಸ ಮಾಡಿದಾರ ಕುಡಿಯೋದು ಎಷ್ಟು ಕಲ್ಕೊಟ್ಟಾರ ಈಗ. ಅದಕ್ಕೆ ಬ್ಯಾಡ ಅನ್ನಕತ್ತೀನಿ ನಾನು. ನೋಡಪ್ಪ ಅವ್ರು ಎಲ್ಲ ಕಂಡೀಷನ್ ಇದ್ರೆ ಬಿಡು ಮತ್ತೆ ಕುಡಿಗಲ್ಲ ಮತ್ತೆ ಒಬ್ಬರು ನೋಡೊಬ್ರು ಕಲ್ಕೊಂಡ್ಬಿಟ್ರೆ ಏನು ಮಾಡ್ತೀವಿ? ಹೆಂಗಂತೆ ಅದೇನ ಎಮ್ಮಿ ಕರ್ದಿಂದ ಹೋಗಿ ಹಾಕಕ್ಕರ ಏನ ತಿನ್ಗಲ್ತದ ಹಂಗ ಆಕತಿ ಅದ. ಹಾಂ, ಒಬ್ಬ ನೋಡಿ ಒಬ್ಬ ಕಲ್ಕೊಂಡ್ಬಿಡ್ತಾರ. ಹೌದಪ್ಪ. ಆಯ್ತಪ್ಪ ಏನು ಊರಕ್ಕೆ ಬರ್ತೀಯೇನು ಏನೋ ಹೋಗ ನಡಿ ಒಂದು ಸ್ವಲ್ಪ ಚಾವರ ಕುಡಿಯ. ಚಾಪ ಅವ್ರು ಕುಡಿಯಂಬಾಗ ಈ ಹುಡುಗಿ ಸಂಬಂಧ ಒಂದು ಸಾಕಾಗ್ಬಿಟ್ಟೈತಿ. ಬಾಡಿಗೆ ಐತಿ, ಅರ್ಜೆಂಟ್ ಹೋಗ್ಬೇಕು. ಏನು ಕಾಡ್ತಾರೋ ಮರ. ಏನು 20 ಸಲ ಫೋನ್ ಕಟ್ ಮಾಡಕತ್ತೀನಿ, ಹೊಳ್ಳೆ ಮೇಲೆ ಫೋನ್ ಹಚ್ಕೊಂತ. ಫೋನ್ ಯಾಕೆ ತಗೋತಿಲ್ಲವ? ಎಷ್ಟು ಸಲ ಹಚ್ಚರು ಬರೀ ಫೋನೇ ಕಟ್ ಮಾಡಾಕ್ತಾನಲ್ಲ. ನೀ ಎಷ್ಟು ಸಲ ಫೋನ್ ಕಟ್ ಮಾಡ್ತಿ ಮಾಡಿ ನಿಂಗೆ ಎಷ್ಟಾದ ನಿಂದು ನೋಡೇ ಬಿಡ್ತೀನಿ. ನಾನು ಹಚ್ತೀನಿ ಫೋನ್ ಕಟ್ ಮಾಡಿ ನೋಡ್ತೀನಿ ಅಂತ. ಏನು ಫೋನ್ ಹಚ್ತಾಳ ಮರ? ಬಾಡಿಗೆ ಬಂದೀನಿ ಇಲ್ಲಿ, ಸಾಕಾಗ್ಬಿಟ್ಟೈತಿ ಫೋನ್ ಹಚ್ಚೋ ಸಂಬಂಧ. ಕಟ್ ಮಾಡಿದ್ರೆ ಒಂದು ಸಲ ಅರ್ಥ ಆಗಂಗಿಲ್ಲ, ಏನಿಲ್ಲ. ಹೊಳ್ಳೆ ಮೇಲೆ ಹಚ್ಕೊಂಡು ಕುಂದಿರ್ತಾವೆ. ಫೋನ್ ಹಚ್ಚಿಲ್ಲ ಬಗ್ಗೆ. ಹಲೋ. ಹಾಂ, ಹಲೋ ಹೇಳು. ಇಲ್ಲಿ ಬಾಡಿಗೆ ಬಂದೀನಿ, ನಾ ಬಿಸಿ ಇದ್ದೀನಿ. ಇಲ್ಲಿ ಗಾಡಿ ಮ್ಯಾಗ ಇರ್ತೀನಿ, ಹೆಂಗೆ ಫೋನ್ ಮಾಡಲಿ ಹೇಳು? ಹೆಂಗೆ ಫೋನ್ ರಿಸೀವ್ ಮಾಡಲಿ? ಫೋನ್ ಮಾಡವಲ್ಲ, ಒಂದ್ಸಲ ಕಟ್ ಮಾಡಿದ್ರೆ ಅರ್ಥ ಆಗಲ್ಲ ನನಗೆ. ಗಾಡಿ ಮ್ಯಾಗ ಇರ್ತೀನಿ. ನನಗೆ ಗಾಡಿನೂ ಮುಖ್ಯ, ನೀನು ಮುಖ್ಯ. ಗಾಡಿ ಹೊರಿತಿದ್ದೀನಿ. ಅಲ್ಲ, ಡ್ರೈವ್ ಮಾಡೋ ಮುಂದಾಗ ಹೆಂಗೆ ಕಾಲ್ ರಿಸೀವ್ ಮಾಡಲಿ ಹೇಳಿ ನೀನು? ಇಲ್ಲ, ನಂಗೆ ನೀನು ಬೇಕು ಗಾಡಿನೂ ಬೇಕು. ನನಗೆ ಡ್ರೈವಿಂಗ್ ಅಂತ ಭಾಳ ಹುಚ್ಚ ಅಂತ ಗೊತ್ತೈತಿಲ್ಲ ನನಗೆ. ಅಲ್ಲ, ಹಿಂಗ್ಯಾಕೆ ಮಾತಾಡಕತ್ತಿ? ಅಲ್ಲ, ಅರ್ಥ ಆಗಲ್ಲ ನನಗೆ. ಗಾಡಿ ಹುಡಿಮ್ದಾನ ನಿಂತ ಮೇಲೆ, ಆಮೇಲೆ ಗಾಡಿ ಡ್ರೈವಿಂಗ್ ನಿಂತ ಮೇಲೆ, ಗಾಡಿ ನಿಂತು ಸ್ಟಾಪ್ ಮಾಡಿದ ಮೇಲೆ ನಾನೇ ಹಚ್ತೀನಿ ನಿನಗೆ. ಮತ್ತೆ ಮಂದಿ ಗಾಡಿ ಹೊಡಿತಿರ್ತೀವಿ, ಬಾಡಿಗೆ ಇರ್ತಾವ, ಹಂಗೆ ಫೋನ್ ಎತ್ತಲಿಕ್ಕಂದ್ರೆ ಆಯ್ತು. ನೀ ಇಷ್ಟು ಹೇಳಕತ್ತಿ ಅಂದ್ರೆ ಆಯ್ತು. ನನ್ನ ಗಾಡಿನ ಮುಖ್ಯ. ಆಯ್ತು, ನಂಗೆ ಡ್ರೈವಿಂಗ್ ಅಂದ್ರೆ ಭಾಳ ಇಷ್ಟ. ನಂಗೆ ಡ್ರೈವಿಂಗ್ ಗಾಡಿನ ಇಷ್ಟ ನನಗೆ. ಆಯ್ತು, ನಂಗೆ ಡ್ರೈವಿಂಗ್ ಅಂದ್ರೆ ಭಾಳ ಹುಚ್ಚೈತೆ. ನಂಗೆ ಗಾಡಿನ ಇಷ್ಟ ನನಗೆ. ನೀವು ಅಂದ್ರೆ ಇಷ್ಟ ಇಲ್ಲ ನನಗೆ. ಓಕೆ, ಸರಿ, ಹೋಗ್ರಿ.
ಅಲ್ಲಿ ಕುಂದಿರ್ತಾನೆ ಹಿಂಗೆ ತಿರ್ಗ್ಯಂತ ಹೋಗ್ತಾನ ಕೊಟ್ಟೋಟೇನು ಕೊಟ್ಟು ಕೊರಭದ್ರ ತಿಂದ ವೀರಭದ್ರ ಅನ್ನಂಗೆ ತಿರ್ಗಾಡ್ತಾನೆ. ಚಂತನ ಹೊಲ್ದಾಗ ಕೆಲಸ ಮಾಡಿ ಚಂಚಿಗೆ ಬಿಸಿ ಅನ್ನ ಉತ್ತಾನ. ಅವ ರಾತ್ರಿನೋ ಹಗಲೇನೋ ಕಣ್ಣಿಗೆ ನಿದ್ದೆ ಗಟ್ಟಿ ಹಸ್ತಾಗ ಹಣಸೋದು ಅನ್ನಂಗಿಲ್ಲ, ನಿದ್ದೆ ಬಂದಾಗ ತೆಗ್ಗತ್ತವ್ರು ಅನ್ನಂಗಿಲ್ಲ. ಅವ ಅಂಥದ್ದು ಕೆಲಸ ಮಾಡ್ತಾನ. ರಾತ್ರಿ ಯಮನೆ ಎದುರು ಬಂದರು ಇಲ್ಲಿ ಎದಿ ಒಳಗೆ ಡಬ್ಬಲ್ ಗುಡಿಗೆ ಇಟ್ಕೊಂಡು ಗಾಡಿ ನಡೆಸ್ತಾನ. ಯಮ ಬಂದ್ರು ಎದುರಿಸಿ ಬಿಡ್ತಾನೆ. ಎದರಂಗಿಲ್ಲ. ಹೌದು ಬಾ, ಅವನು ಅಲ್ಲಿ ಕೆಲಸ ಮಾಡಕತ್ತೇನೆ ಬರ್ರಿ ನಿಂದ ಕೇಳ್ಯಾರ. ನಡಿ ಹೋಗಿ. ಹಳೆ ಪುರಾಣ ಅಡ್ಡ ರಾಮಾಯಣ ಮಹಾಭಾರತನೂ ಹೋಗಿ ಬಿಡ್ದ. ಏನು ಗೊತ್ತೈತೆ ಡ್ರೈವಿಂಗ್ ಬಗ್ಗೆ? ನಾಗೇಶ್ ಯಾವ್ದು ಬೆಳಗ್ಗೆ ಮುಂಜೆ ಹಿಡಿದು ಬಂದವ ಈಟ ಕೆಲಸ ಮಾಡಕತ್ತಿ ಬಾಬಾಡ ಎಳಿತಮ್ಮ ಇದು ಹಂಗೆ ಬಿಡುವ. ಮತ್ತೆ ಕೂತೀನಿ ಇವತ್ತಿನ ತನಕ ಮಾಡಕತ್ತೀನಿ ಮತ್ತೆ ಎಲ್ಲ ಯಾರು ಮಾಡ್ರ ಅಲ್ಲಿಂದ ಮ್ಯಾಲಿಂದ ಅಲ್ಲಿ ತನಕ ಮಾಡ್ಕೊತ ಬಂದೀನಿ. ಏನು ಮಾಡಿಯಪ್ಪ ಹೆಂಗೆ ಕೆಲಸ ಮಾಡ್ತೀವಿ ಏನು ಹೊಲ್ದಾಗ ಹೊಲ ಮಾಡ್ತೀನಿ ಅಂತ ನಿನ್ನ ಮಗ ಬಿಟ್ಟು ಕೂತ್ರೆ ಈ ಥರ ಮಾಡಿಬಿಟ್ಟು ಎಲ್ಲ. ನಾ ಏನು ಮಾಡಿದ್ರೆ ನಿನ್ನ ಕಣ್ಣಿಗೆ ಕಣ ಬೇಡ. ಬಂದ ಇಲ್ಲ ಬಂದ ನಗ ಯಾರು ಕುಂತ ನೋಡು ಅವನು. ಬೇ ಶಾಪ್ನಾಗ ಹೇಳಿ ನಾನು ಅದಿದ್ದು ಬೀಜ ಚಲ್ತನ. ಹಾಂ ಚಲ್ ಏವ ಅಪ್ಪ ಇಲ್ಲಿ ಕೊತ್ತಂಬರಿ ಬೀಜ ಚೆಲ್ಲಕತ್ತಾನ ಅದೊಂದು ಜೊತೆ ಮಡಿ ತಿರುಗಿ ಕಡೆ ಶಾಪ್ನಾಗ ಮಾಡು. ಹಾಂ ಹಾಂ ಏ ಮೋನೇಶ ಬೇಕಿಲ್ಲ ಮಡಿ. ಆಯ್ತಾಳಪ್ಪ. ಹ್ಞೂ ಆಗ ನೋಡ ಅದಿಟ್ಟು ಕೊತ್ತಂಬರಿ ಬೀಜ ಚೆಲ್ಲಿ ದಣವ ಆಗ್ಬಿಡ್ತೇನೆ ಹಂಗೆ ಬಂದು ಮನ್ಕೊಂಡ್ಬಿಟ್ಟಿ ನೋಡು. ಏಯ್ ಬಿಸಿಲಾಗ ಚೆಲ್ಲಿನೇ ರಗಡಾದಂಗೆ ಆತ ಅದಕ್ಕೆ ಬಂದಿತ್ತ ಮಕ್ಕನ್ನೇ. ಏನು ರಗಡತ್ತಂತಿ ನನಗಂತೂ ದೊಡ್ಡ ಚಿಂತೆ ಆಗ್ಬಿಟ್ಟದ ಮಾರ. ಏನು ಚಿಂತಿಂದು ಅಲ್ಲ ಇಟ್ಟು ಇದೊಂದು ಹೊಲ್ದಾಗ ಇದೊಂದು ಪತ್ರ ಶೆಡ್ ಹಾಕೊಂಡು ಕೂತು ಬಿಟ್ಟು ಇಲ್ಲಿ ಊರಾಗ ಅದ್ರ ಜಾಗ ತೊಗೊಂಡು ಎಷ್ಟು ವರ್ಷ ಆಯ್ತು ಹಂಗೆ ಬಿದ್ದೈತಿ. ಒಂದು ಮನೆ ಕಟ್ಟೋದಾಗಲ್ದು ನನ್ನ ಬಾಳೆ ಇಲ್ಲೇ ಕೆಲಸ ಮಾಡೋದು ಇಲ್ಲೇ ಇರೋದು ಊರು ಅನ್ನೋದನ್ನ ಗೊತ್ತಿಲ್ಲ ನೋಡಮ್ಮ. ಅಲ್ಲಿ ಏನು ಮಾಡ್ತೀವಿ ಊರಾಗ ಸುಮ್ಮನೆ ಜಗಳ ಅವು ಇವು ಸುಮ್ಮನೆ ಇಲ್ಲಿ ಹೊಲ್ದಾಗ ತಣ್ಣಗದೀವಿ ಮುಂಜಾನೆ ದಗದಾಕತಿ. ಯಾವ್ದಾಗ ಏನು ಅಲ್ಲಿದ್ದ ಬರತ್ತೀವಿ 10 ಗಂಟೆ ಆಕತಿ. ನೀನು ಯಾವಾಗ ಹೊಲ್ದಾಗ ದಗದ ಮಾಡ್ಬೇಕು ಇಲ್ಲೇ ಇದ್ನಂದ್ರೆ ಎಲ್ಲದ ಆಕತಿ. ಸುಮ್ಮನೆ ಇರು ಸಾಕು. ನಂಗೆ ಸಾಕು ಸುಮ್ಮನೆ ಅಂದ ಹಿಂಗೆ ಮೂಲೆ ಕುಂದಿರ್ಸ್ಬಿಟ್ಟಿತ್ತು ನೀನು. ಮಕ್ಕಳು ದುಡ್ಡು ಕಟ್ಸನ್ನು ನನಗೆ ಏಡ್ ತಿಳಿದೈತಿ ಅಟ್ ಮಾಡೀನಿ. ಇನ್ನೂ ನಿನ್ನ ಕೈಯಾಗ ಐತಿ ಎಲ್ಲ ಮಾಡ್ಬೇಕಾ? ಅವರಿಗೆ ಕೈಯಾಗ ಕಾರ್ಬಾರ್ ಕೊಟ್ಟು ನಾಳೆ ಮತ್ತೆ ಜೋಳಿಗೆ ಹಾಕೊಂಡು ತಿರ್ಗಂಗೆ ಮಾಡ್ತಾರೆ ನೋಡಿ ಮಕ್ಕಳು. ಅವ್ರನ್ನ ದುಡ್ದು ಕೊಡೋನು ನಾನು ಮಾಡ್ತೀನಿ. ಕೊಡ್ತಾರ ಹೇಳ ದುಡ್ದು ಅವ ಬಿಟ್ರೆ ಬರೀ ನನಗೆ ಹೇಳ್ಬೇಡ. ಸುಮ್ಮನೆ ನನಗೆ ಎದಕ್ಕೆ ಜಡದಂಗೆ ಆಗೈತಿ. ನೀನೇನು ಹೊಡ್ಕಂತಿದ್ದಿ? ಏನಾಗತ್ತ ಏನಾಗ ಚಲೋ ಐತಲ್ಲ. ಒಂದು ಸ್ವಲ್ಪ ಇಲ್ಲಿ ಯಾಕೆ ಎದಿ ನೋದಂಗೆ ಆಕತಿ. ಎದನ್ನು ಯಾಕತ್ತತಿ? ಹ್ಞೂ ಆ ನಾಗಪ್ಪನಾರ ಕರಿ ಎದನ್ನು ಯಾಕತ್ತಾರ ಎಲ್ಲಿ ಹೋದನ ದವಾಖಾನೆಗಾರ ಹೋಯ್ತಾನ. ಕರಿ ನಿನಗೆ ಬಾಯಿಲ್ಲನ. ಏ ನಾಗಪ್ಪ ನಾಗಪ್ಪ ಯಾಕೆ ಬೇ ಯಾಕೆ ಹೋದ್ರಾಗತ್ತಿ? ಯಪ್ಪ ಬಾರ ನಿಮ್ಮ ಅಪ್ಪಗೇನ ಎದಾಗ ನೋಯಕತ್ತದ ಅಂತ ಮರ್ಕೊಂಡ ಸರ್ ದವಾಖಾನೆಗಾರ ಹೋಯಕತ್ತಿ. ಯಾಕೆ ಬೇನೆ ದಿನಗಾರ ಚಲೋ ಆಯ್ತಲ್ಲ ಏನಾಯ್ತು? ಯಾಕಪ್ಪ ಏನಾಗತ್ತದ? ಏನು ಇದನ್ನ ಯಾಕತ್ತದ? ಏನಾಗ ಚಲೋ ಐತೆ ನಾನು ಜರ ಒಟ ಅನ್ಕೋತ ಕೂತಿದ್ದೆ. ಮಾತು ಹೇಳ್ಕೊತಾನೆ ಎದಾಗ ನೋಯಕತ್ತದ ಅನ್ನಕತ್ ಬಿಟ್ಟಾನ. ಯಪ್ಪ ಜರ ಗಾಡಿ ತಗೋ ದವಾಖಾನೆಗಾರ ಹೋಗ್ಯಾನ. ಮತ್ತೆ ನಾನು ಗಾಡಿ ಒಂದು ಹೊಡ್ಯಾಕ ಬರಲ್ಲ ತಮ್ಮ ಬೈಲು ಹೋಗ್ಯಾನ ಏನು? ಯಪ್ಪ ಗಾಡಿ ಹೊಡಿ ಅವ್ನಿಗೆ ಫೋನಾರ ಹಚ್ಚ ಗಡಾನ ಬಾ ಅಂತ ಹೇಳ. ಈಗ ಹಲೋ ಎಲ್ಲಿರ್ತಮ್ಮ? ಇಲ್ಲೇ ಬಾಡಿಗೆ ಬಂದಿನಿ ಹೇಳಣ್ಣ. ಜರ ಅಪ್ಪ ಯಾಕೆ ಇದಾಗ ಚುಚ್ಚಾಕತ್ತಾನಕತ್ತಾನ ಜರ ಬೈಕ್ ತೊಗೊಂಬಾ. ಹೌದಾ ಅಣ್ಣ? ಹಾಂ ಬಂತ ಹೇಳಿ. ಜರ ಜಲ್ದಿ ಬಾ. ಹಾಂ ಬಂದೆ ಹಂಗ ಮಾಡಕತ್ತಾನ. ಬಂದೆ ಜಲ್ದಿ ಬರ್ತೀನಿ ಹೇಳಣ್ಣ. ಯಪ್ಪ ಸಮಾಧಾನ ಆಗಲ್ದ? ತಮ್ಮ ಫೋನ್ ಹಚ್ಚಿದ ಅಂದ್ರೆ ಬರ್ತಾನ. ಯಪ್ಪ ಫೋನ್ ಏನಾರ ಹಾಕುತ್ತಂತು ನಮ್ಮ ಗಡಾನ. ಯಪ್ಪ ಎಂಥದ್ದು ಬಂತು ಜಲ್ದಿ ಫೋನ್ನಾರ ಇನ್ನೊಂದ್ಸಲ ಮಾಡೋಣ ಮಾಡು. ತಮಗೆ ಬರ್ತಾನೆ ಜಲ್ದಿ. ಏನು ಬಾತಾಡ್ಸಾಕತ್ತೇನ? ನೀರು ಕೊಡ್ಲೇನು ಕುಡಿತೇನ?
ಗಡ ಇನ್ನೊಂದ್ಸಲ ಫೋನ್ ಹಚ್ಚ ಬರ್ತಾನೆ ನೋಡು. ಯಾಕಪ್ಪ ಏನಾತ? ಯಪ್ಪ ಗಾಡಿ ತಂದಿ ಇಲ್ಲ ಹಾಂ ತೊಗೊಂಬಂದಿನಿ. ತೊಗೊಂಡ್ ನಡಿ ಗಡಾನ ಭಾಳ ಹೊತ್ತಾಯ್ತು ಒದ್ದಾಡಕತ್ ಬಿಟ್ಟಾನ ಏನಾರ ಆಗಿತ್ತು. ಹೇಳಪ್ಪ ಜನ್ಮ ಬಂದನಿದ್ದಾರೆ ತಾತನ ಹೋಗ್ರಮ್ಮ. ಎಬ್ಬಸ್ ಕೈ ಇಡ್ರಿ ಬರ ಕೈ ಇಡ್ರಿ ಜರ ಸಾವಕಾಶ ಇಡ್ರು. ಗಾಡಿ ಅಲ್ಲಿಟ್ಟಿ ಇಲ್ಲೇ ಐತಿ, ಇಲ್ಲೇ ಐತಿ ಬಂದೀನಿ. ರೋಡ್ಗೆ ಬಂದ ಗಾಡಿ ಇಲ್ಲೇ ಇರ್ಬೇಕು, ನಾ ಕರ್ಕೊಂಡು ಹೋಗ್ಬರ್ತೀವಿ. ಗಡಾನ ಬರ್ರಿ. ಎಲ್ಲಿ ಸಮಾಧಾನ ನಿಮ್ಮವನ ಮಾತಿಟ್ಟು ತುತ್ತಕತೆ ಯಾವೋ ಯಪ್ಪ ನಿಮ್ಮವ ಅಲ್ಲೇ ಉಳ್ಕಲ್ಲ ಗಾಡಿಯಲ್ಲಿ ರೋಡಿಗೆ ಹಚ್ಚಾರ ಯಪ್ಪ ಇದ್ರ ಮ್ಯಾಗ ಹಚ್ಚಪ್ಪ ಕಡ್ಯಪ್ಪ ಹತ್ಕೊಂಡು ಯಾವ ಸರ್ಕೊಂಡು ಕಟ್ಟಿ ನಡಿ ಹೊಲ್ ಬಿಡು. ಕುಂತೇನ? ನಡಿ ಒಳಗೆ ಕುಂದ್ರಕಂತೇಳಿ. ಇಲ್ಲೇ ಒಂದ್ ಸ್ವಲ್ಪ ಗಾಳಿ ಕುಂದರ್ಸ್ಕೊಂಡ್ ಬಿಡಪ್ಪ. ಯವ್ವ ಬಾ ಬಂದಿ ಬಾ. ಓ ಬಂದ್ರ ದವಾಖಾನೆಗೆ ಆರಾಮ ಅನ್ಸೈತಿಗ? ಆರಾಮಾಗಿನಿ ಹೇಳ, ಆರಾಮಾಗಿನಿ. ನೀನ್ ಯಾಕೆ ಹಂಗ್ ಮಾಡಿದ್ದಿ? ಯಾಕೆ ಹಂಗೆ ಮಾಡ್ತೆ ಅಂದ್ರೆ ಮಾತಾಡ್ಕೊತಾನೆ ಹಿಂಗೆ ಆದ್ರ ಮನ್ಸಾಗ ಗಾಬರಿ ಆಗಂಗಿಲ್ಲ. ಅದ್ರ ಡೇಂಜರ್ ಒಂದಿಗೆ ಎರಿ ಸುಸ್ತಾವ ಅಂತಾರ, ಬಾ ಡೇಂಜರ್. ದವಾಖಾನೆಗೆ ಏನಂದ್ರೆ ಡಾಕ್ಟರ್? ಏನಿಲ್ಲ, ಹಂಗ ಸ್ವಲ್ಪ ಅದ ಸ್ವಲ್ಪ ಬಿಸಿಲಾಗ ಕೆಲಸ ಮಾಡಿದಿ ಅದಕ್ಕೆ ಹಂಗಾಗೈತೆ ಅಂದ. ಎಲ್ಲ ಆರಾಮಾಗೈತೆ ಬಿಡು. ಎಂತ ದೊಡ್ಡ ಕೆಲಸ ಮಾಡಿ ನೋಡಿ ಇಂಥ ಬರೀ ಆರಾಮ ಏನಾದ್ರು ಡಾಕ್ಟರ್ ಮತ್ತೆ ಬಂದಾರೇನೆ? ಇಲ್ಲ, ಏನಂದಿಲ್ಲ. ನೀ ಏನಿದೆಪ್ಪ ಹೇಳ್ತಿ ಎಲ್ಲದನ್ನು ಬಂದಲ್ಲ ಅಪ್ಪಗೆ ಏನಾಗಿದೆ ಅಂದ್ರೆ ನೋಡಿ. ನಮ್ಮ ಕೈಯಾಗ ಗಾಡಿ ಇತ್ತು ಮತ್ತೆ ಬಂದೆ ಬರಬೇಕಲ್ಲ. ಹೌದಾನೆ? ಅಪ್ಪ ಏಟ ಬೈತಾನಂದ್ರೆ ಫ್ರೀ ಇರಂಗಿಲ್ಲ ಅಪ್ಪನ ಮ್ಯಾಗ ಇರುತ್ತಲ್ಲಪ್ಪ. ನೋಡ ಏನಂತಿದ್ದಿ ಮಗನಿಗೆ ಡ್ರೈವಿಂಗ್ ಕಲಿಸ್ತೀನಿ ಅಂತಂದ್ರೆ ಡ್ರೈವಿಂಗ್ ಕಲಿಸ್ಬೇಡ, ಎಲ್ಲಾರ ಹಾದ್ಯಾಗ ಬಿದ್ದು ಸಾಯ್ತಾರ, ಕುಡಿಯತನ ಚಟ ಕಲಿತಾರ ಅಂತ ಹೇಳ್ತಿದ್ದಿ. ಇವತ್ತು ಈ ಪರಿಸ್ಥಿತಿಗೆ ಯಾರು ನಿನಗೆ ಟೈಮಿನ ಮ್ಯಾಗ ಆಸರ ಅದಾರಂತ ನೀನೇ ಹೇಳ್ಬಿಡು ನನಗೆ. ಏನ ಮತ್ತೆ ನಾವು ಯಾವತ್ತಿಗೆ ಅಂತದ್ ಮಾಡಿದ್ದಿಲ್ಲ, ಅದಕ್ಕಂದೆ. ಇವತ್ತು ನನ್ನ ಮಗ ಡ್ರೈವರ್ಗೆ ಕಲ್ತಕ್ಕೋ ಸಾರ್ಥಕ ಆತು ಬಿಡು. ಹಾಂ, ಯಾಕಂದ್ರೆ ಡ್ರೈವಿಂಗ್ ಮಾಡೋರಿಗೆ ಯಾವಾಗೂ ಒಂದು ಅವ್ರಿಗೆ ದೊಡ್ಡ ಬೆಲೆ ಐತಿ. ಈ ಡ್ರೈವಿಂಗ ಒಂದು ಹೊಲ್ದಾಗ ದುಡಿಯ ರೈತಗ ಅವ್ರಿಲ್ಲ ಅಂದ್ರೆ ಇದು ಜಗತ್ತನೇ ಅವ್ರ ಮ್ಯಾಗ ನಿಂತೈತಿ. ಅವರ ಬೇಕು ಎಲ್ಲದಕ್ಕೆ. ಇವತ್ತು ಅದೇ ನಿನ್ನ ಮನ್ಯಾಗ ನಿನ್ನ ಮಗ ಡ್ರೈವಿಂಗ್ ಮಾಡೋ ಇದ್ದಿತ್ತಿಲ್ಲ ಅಂದ್ರೆ ಇವತ್ತು ಹೊಲ್ದಾಗ ನಿನ್ನ ಪರಿಸ್ಥಿತಿ ಏನಿತ್ತು ಅಂತ ಹೇಳು. ಡ್ರೈವರ್ಕಿ ಮಾಡಕ್ ಬ್ಯಾಡ ಅಂದಿಲ್ಲ, ಡ್ರೈವರ್ಕಿ ಮಾಡ್ಯಾರ ಚಟ ಮಾಡ್ತಾರಲ್ಲ, ಹಂಗೆ ಏನಾರ ಕಲ್ಕಂತಾನಂತ ಹಂಗೆ ಅಜ್ಞಾನ. ಹಂಗಿರಲ್ಲದು. ಎಲ್ಲರಿಗೆ ಡ್ರೈವಿಂಗ್ ಮುಖ್ಯ, ಎಲ್ಲರಿಗೆ ಒಂದು ರೈತ ಮುಖ್ಯ, ಪ್ರತಿಯೊಬ್ಬರಿಗೆ ಅವ್ರು ಮುಖ್ಯ. ಯಾವಾಗೂ ಡ್ರೈವರಿಗೆ ಬೆಲೆ ಕೊಟ್ಟು ಮಾತಾಡಬೇಕು. ಒಂದು ಹುಡುಗಿ ಒಂದು ಪ್ರೀತಿ ಮಾಡಿ ನೀವು ನನ್ನ ಗಾಡಿ ನಡ್ಸಕ್ಕೆ ನಾನು ಫೋನ್ ಎತ್ತಲ್ಲ, ನಾನು ನಿನ್ನ ಕೂಡ ಇರಲ್ಲ ಅಂತ 4 ದಿನ ಮಜಾ ಮಾಡಿಬಿಟ್ಟು ಹೋಗೋ ಹುಡುಗ್ಯಾರ ಅದಾರ. ಏನು ತಾಯಿ ತಂದೆ ಕೆಲವರು ಮಕ್ಕಳಿಗೆ ಡ್ರೈವಿಂಗ್ ಕಲಿಸೋರು ಅದಾರ, ಒಬ್ರು ಕಲಿಸ್ಲಾರ್ದವ್ರು ಅದಾರ. ಇವತ್ತು ನನ್ನ ಮಗನಿಗೆ ನಾ ಹೆಮ್ಮೆಲಿಂದ ಡ್ರೈವಿಂಗ್ ಮಾಡೋದು ಕಲಿಸದ. ಇವತ್ತು ನನ್ನ ಮಗ ಅಪ್ಪನ ಜೀವ ಹೋಗೋ ಜೀವ ಉಳಿಸದ. ಆಯ್ತು ಬಿಡು, ಆತಪ್ಪ. ಯಾವುದು ಚಟ ಕಲ್ಲಾರ್ದಂಗ ಒಬ್ರು ತಂಟೆಗೆ ಹೋಗ್ಲಾರ್ದಂಗ ನಿನ್ನ ಗಾಡಿ ನಡೆಸ್ಕೊಂಡು ಹೋಗು. ನಾನೇನು ಬ್ಯಾಡ ಅನ್ನಗಲ್ಲಪ್ಪ, ನಿನ್ನ ನಡೆದಕ್ಕೂ ನನ್ನ ಜನ್ಮ ಸಾರ್ಥಕ ಆತು. ಬಾ ಆಯ್ತಪ್ಪ, ಏನು ಚಿಂತೆ ಮಾಡಬೇಡ. ನಿನ್ನ ಮಗ ಡ್ರೈವರ್ ಕಿಂಗ್ ಅದನ. ಆಯ್ತಪ್ಪ, ಅವ್ನು ಹೆಂಗೆ ಗಡ್ಡ ಮಾಡಿಸಲೇ ಕೋತಿ ಗಡ್ಡ ಬಿಟ್ಟಂಗೆ ಬಿಟ್ಕಂದಿನಿ. ಈಗ ಕೊಡಿಸ್ತಿಲ್ಲಪ್ಪ ಗಾಡಿ ನನಗೊಂದು. ಆಯ್ತಪ್ಪ, ನೀನ ತಗೊಂಬ. ನಿನಗೆ ಇದು ಓಟ್ ಇಲ್ಲಿದ್ದ ಅಲ್ಲಿ ತನಕ ಬಿದ್ದೈತಿ ನೋಡಿ. ನಿಮ್ಮ ಅಂತ ನೀವು ಸರಿ ಹೋಗಿ ಒಂದು ಗಾಡಿ ತಗೊಂಬಂದ್ಬಿಡ್ರಿ. ಏನು ಬರೀ ಮಂದಿ ಗಾಡಿ ಹೊಡ್ಕೊಂತ ಹೊಲ್ಯ? ಬ್ಯಾಡ ಬ್ಯಾಡ, ಸ್ವಂತ ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕು. ಕಷ್ಟಪಟ್ಟು ಹೊಲ ಐತಿ, 2 ಎಕರೆ ಹೋಗೋದಾಗಲಿ ಒಂದು ಗಾಡಿ ತಗೊಂಡ್ಬಿಡು. ಹೋಗು. ನೋಡಿ ನಿನ್ನ ಮುಂದೆ ಯಾರದಾರ? ಒಬ್ಬ ಮಗ ಹುಲಿ ಅಂತ ರೈತಕಿ ಮಾಡ್ತಾನ, ಒಬ್ಬ ಮಗ ಗಾಡಿ ನಡೆಸ್ತಾನ. ನಿನ್ನ ಮುಂದೆ ಯಾರದಾರ? ಎಲ್ಲ ಏನು ಮಾತಾಡಿ ನಾನ ಎಲ್ಲ ನಿಂದ ಐತಿ ಅಲ್ಲ, ನೀನ ಮುಂದೆ ಮಾತಾಡ್ತೀನಿ. ನಂದೇನೈತಿ ನಿಂದ. ಒಟ್ಟಿಗೆ ಏನಾರ ತಿನ್ನಾಕತ್ ಬಾ. ನಡಿ.